ಹಾಯ್ ಇವರೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಟೈಲರಿಂಗ್ ಕ್ಲಾಸಲ್ಲಿ ಲಾಂಗ್ ಸ್ಕರ್ಟ್ ಹೇಳ್ಕೊಡ್ತಾ ಇದ್ದೀನಿ. ಹೊಸ್ದಾಗಿ ಕಲಿಯೋರು ನೋಡಿ ಕಲೀರಿ. ಇವಾಗ ಒಂದು ಪೇಪರ್ ತಗೊಂಡಿದ್ದೀನಿ, ಲಾಂಗಾಗಿ ಇದು ಪೇಪರ್ ತಗೊಂಡಿದ್ದೀನಿ. ಇದು ಮೇಲೆ 2 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಪೇಪರ್ ಏನು ಫೋಲ್ಡಿಂಗ್ ಮಾಡಿಲ್ಲ, ಸಿಂಗಲ್ ಪೇಪರಲ್ಲಿ ಈ ಥರ ಮಾರ್ಕ್ ಮಾಡ್ತಾ ಇದ್ದೀನಿ. 2 ಇಂಚಿಗೆ ಫುಲ್ ಇದೇ ಥರ ಎಲ್ಲ ಮಾರ್ಕ್ ಮಾಡಿದ್ದೀನಿ. ಕೆಳಗಡೆನೂ ಅದೇ ಥರ ಮಾರ್ಕ್ ಮಾಡ್ಕೊಬೇಕು. ಟೂ ಇಂಚಿಗೆ ನ್ಯೂಸ್ ಪೇಪರು, ದೊಡ್ಡ ಪೇಪರ್ ಎರಡು ತಗೊಬೇಕು. ಒಂದು ಸಾಲಲ್ಲ, ನಿಮ್ಗೆ ಗೊತ್ತಾಗೋದು ಇಲ್ಲ. ಸಿಂಗಲಲ್ಲಿ ಫೋಲ್ಡ್ ಮಾಡಿದರೆ ಡಬಲ್ ಪೇಪರೇ 2 ತಗೊಬೇಕು. ಇವಾಗ 2 ಇಂಚಿಗೆ ಇಟ್ಕೊಂಡು ಮತ್ತೆ ಒಳಗಡೆಗೆ 2 ಇಂಚು ಫೋಲ್ಡಿಂಗ್ ಮಾಡ್ಕೊಬೇಕು. ಈ 2 ಇಂಚಿಂದ 2 ಇಂಚಿಗೆ ಮೇಲೆ ತಗೊಂಡು 2 ಇಂಚು ಒಳಗಡೆ ತಗೊಂಡು ಮತ್ತೆ 2 ಇಂಚಕ್ಕೆ ಫೋಲ್ಡಿಂಗ್ ಮಾಡ್ಕೊಬೇಕು. ನೆನಪಿರಲಿ, ಮತ್ತೆ 2 ಇಂಚು ತಗೊಂಡು ಮತ್ತೆ ಒಳಗಡೆ 2 ಇಂಚು ಫೋಲ್ಡಿಂಗ್ ಮಾಡಿಕೊಂಡು ಮೇಲಕ್ಕೆ 2 ಇಂಚಿಗೆ ಸೇಮ್ ಅದೇ ಥರ ಎಲ್ಲ 2 ಇಂಚು ಮೇಲಕ್ಕೆ ತಗೊಂಡು 2 ಇಂಚು ಒಳಗಡೆ ಹೋಗಬೇಕು. ಇದು ಮತ್ತೆ 2 ಇಂಚು ಮೇಲೆ ಫೋಲ್ಡಿಂಗು, 2 ಇಂಚು ಒಳಗಡೆ ಫೋಲ್ಡಿಂಗು, ಈ ಥರ ಎಲ್ಲ ಕರೆಕ್ಟಾಗಿ ಫೋಲ್ಡಿಂಗ್ ಮಾಡ್ಕೊಬೇಕು. ಈ ಥರ ಬರುತ್ತೆ ನೀಟಾಗಿ. ಇದು ಕೆಳಗಡೆ ಮತ್ತೆ 2 ಇಂಚು ಫೋಲ್ಡಿಂಗ್ ಬರುತ್ತೆ. ಬೆಲ್ಟ್ಗೆ ಕೆಳಗಡೆ ಪಟ್ಟಿಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತು ನಾವು ಬಟ್ಟೆಯಲ್ಲಿ ಹೊಲಿಯುವಾಗ ಬಾರ್ಡ್ರ್ ಬಂದರೆ ಬಿಡ್ಬೋದು. ದೊಡ್ಡ ಬಾರ್ಡ್ರ್ ಬಂದಿದೆ ಅಂದರೆ ಆವಾಗ ನಮ್ಮ ಇಷ್ಟ, ಎಷ್ಟು ಫೋಲ್ಡಿಂಗ್ ಆಗುತ್ತೋ ಅಷ್ಟು ಫೋಲ್ಡಿಂಗ್ ಮಾಡ್ಕೊಬೋದು. ಇದನ್ನು 2 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ.
ಮೇಲೆ ಎಷ್ಟು 2 ಇಂಚ್ ಫೋಲ್ಡಿಂಗ್ ಮಾಡ್ತೀವೋ ಒಳಗಡೆನೂ ಅಷ್ಟೇ 2 ಇಂಚ್ ಫೋಲ್ಡಿಂಗ್ ಬರಬೇಕು. ಆವಾಗ ಫ್ರಿಲ್ಲು ಚೆನ್ನಾಗಿ ಕೂತ್ಕೊಳುತ್ತೆ. ಇದು ಲಾಂಗ್ ಸ್ಕರ್ಟು. ಮುಂಚೆ ಇದೇ ಥರ ಫೋಲ್ಡಿಂಗಲ್ಲಿ ಒಂದು ಸ್ಕರ್ಟು, ಹಾಫ್ ಸ್ಕರ್ಟ್ ಹೇಳ್ಕೊಟ್ಟಿದ್ದೀನಿ, ಮಿನಿ ಸ್ಕರ್ಟು. ಇದು ಅದೇ ಥರ ಬರುತ್ತೆ, ಆದರೆ ಬೇರೆ ಥರ ಸ್ಟಿಚಿಂಗ್ ಬರುತ್ತೆ. ಈ ಫ್ರಿಲ್ಲಿಂದ ಮೇಲಿಂದ ಕೆಳಗಡೆಗೆ 5 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು. 5 ಇಂಚಿಗೆ ಕರೆಕ್ಟಾಗಿ, ಮತ್ತು 3.5 ಇಂಚಿಗೆ, ಮತ್ತು 5 ಇಂಚಿಗೆ, 3.5 ಇಂಚಿಗೆ ಎಲ್ಲ ಅದೇ ಥರ ಮಾರ್ಕ್ ಮಾಡ್ಕೊಬೇಕು. 5 ಇಂಚಿಗೆ, 3.5 ಇಂಚಿಗೆ. ಈ ಲಾಂಗ್ ಸ್ಕರ್ಟಿಗೆ 2.5 ಮೀಟರು, 3 ಮೀಟರು, 3.5 ತಗೊಂಡ್ರೆ ಇದು ಫ್ರಿಲ್ಲು ನೆರಿಗೆ ಚೆನ್ನಾಗಿ ಬರುತ್ತೆ. ಹಾಕ್ಕೊಂಡ್ರೂ ಲುಕ್ಕಾಗಿರುತ್ತೆ. ಕಮ್ಮಿ ಅಂದರೆ ಅಷ್ಟು ಲುಕ್ ಇರಲ್ಲ. ಇವಾಗ ಸ್ಟಿಚಿಂಗ್ ಹೊಲಿಯೋವಾಗ ಮೇಲಿಂದ ಕೆಳಗಡೆಗೆ 5 ಇಂಚಿಗೆ ಬಂದು ಮತ್ತು ಕೆಳಗಡೆಯಿಂದ ಮೇಲಕ್ಕೆ ಡಬಲ್ ಸ್ಟಿಚ್ ಮಾಡಬೇಕು. ನೆನಪಿರಲಿ. ಪೇಪರಲ್ಲಿ ಹೊಲಿಯೋವಾಗೇನು ಬೇಕಾಗಿಲ್ಲ, ಬಟ್ಟೆಯಲ್ಲಿ ಹೊಲಿಯೋವಾಗ ಖಂಡಿತ ಹೊಲಿಲೇಬೇಕು. ಐದು ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಮಾಡಿದ್ದೀವಲ್ಲ, ಆ ಸೈಜ್ಗೆ ಕರೆಕ್ಟಾಗಿ ನಾವು ಸ್ಟಿಚಿಂಗ್ ಮಾಡ್ಕೊಬೇಕು. ಮತ್ತು ಈ ಥರ ಕ್ರಾಸಾಗಿ ಸ್ಟಿಚಿಂಗ್ ಮಾಡಬೇಕು. ಇದು 2 ಇಂಚೆ, 2 ಇಂಚೆ, 2 ಇಂಚೆ ಎಲ್ಲ ಇದೇ ಥರ ಬರುತ್ತೆ. ಇದು ಇಲ್ಲಿಗೆ 3 ಇಂಚೆ ಬರುತ್ತೆ, ಇಲ್ಲಿಗೆ 5 ಇಂಚೆ ಬರುತ್ತೆ. 3.5 ಇಲ್ಲಿಂದ ಇಲ್ಲಿಗೆ 3.5 ಬರುತ್ತೆ. ಇದು ಫುಲ್ಲು 5 ಇಂಚಸ್ ಬರುತ್ತೆ. ನಾನು ಈ ಸ್ಟಿಚಿಂಗ್ ಮಾತ್ರ ಮಾರ್ಕಿಂಗ್ ಮಾಡಿದ್ದು ಅದಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ. 3.5 ಇದು 5, 3.5 5. ಇದು 2 ಇಂಚಸ್ಸು ಕೆಳಗಡೆ ಫೋಲ್ಡಿಂಗ್ಗೆ ಬೆಲ್ಟ್ಗೆ 2 ಇಂಚಸ್ ಮಾರ್ಕ್ ಮಾಡಿದ್ದೀನಿ. ಇದು ಸೈಡು ನಾವು 1/4 ಇಂಚ ಡಬಲ್ ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಬೇಕು. 5 ಇಂಚಿಗೆ ಅಷ್ಟೇ, ಜಾಸ್ತಿ ಮಾಡೋಂಗಿಲ್ಲ. ಓಪನ್ಗೆ ಸೈಡು ನೆನಪಿರಲಿ. ನಾನು ಇನ್ನೊಂದು ಪೀಸು ಮುಂಚೆನೇ ರೆಡಿ ಮಾಡಿಟ್ಟಿದ್ದೀನಿ. ಇದು ಸೇಮು
2 ಇಂಚ್ ಬೆಲ್ಟು. ಈ ಥರ ಬರುತ್ತೆ ಫುಲ್ಲು. ಇದು ಸ್ಟಿಚಿಂಗ್ ಒಳಗಡೆ ಹೋಗುತ್ತೆ. ಇದಕ್ಕೆ ಬೆಲ್ಟ್ಗೆ ಸೊಂಟಕ್ಕೆ ಕಟ್ ಮಾಡಿ ತೋರಿಸ್ತೀನಿ. ಇದು ಡಬಲ್ ಫೋಲ್ಡಿಂಗ್ ಮೇಲೆ 1 ಇಂಚೆ ತಗೊತಾ ಇದ್ದೀನಿ. ನೋಡಿ 1 ಇಂಚೆ ಕರೆಕ್ಟಾಗಿ ಫೋಲ್ಡಿಂಗ್ಗೆ. ಇದು ಡಬಲ್ ಫೋಲ್ಡಿಂಗ್ ಮೇಲೆ 1 ಇಂಚೆ. ಡಬಲ್ ಫೋಲ್ಡಿಂಗ್ ಮೇಲೆ 1 ಇಂಚೆ ಕಟ್ ಮಾಡ್ತಾ ಇದ್ದೀನಿ. ಇದು 1/4 ಇಂಚೆ ಫೋಲ್ಡಿಂಗ್ ಮಾಡ್ಕೊಬೇಕು ಎರಡು ಕಡೆನೂ. ಎರಡು ಕಡೆ 1/4 ಇಂಚೆ ಈ ಥರ ಬೆಲ್ಟನ್ನು ಫೋಲ್ಡ್ ಮಾಡ್ಕೊಬೇಕು. ಇದು ಈ ಥರ ಬರುತ್ತೆ. ಫಸ್ಟ್ 1/4 ಇಂಚೆ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಬೇಕು ಎರಡು ಕಡೆನೂ. ಇದಕ್ಕೆ ಇನ್ನೊಂದು ಪೇಪರ್ ಜಾಯಿಂಟ್ ಮಾಡ್ಕೊಬೇಕು. ನಾನು ಒಂದೇ ಪೇಪರಲ್ಲಿ ತೋರಿಸ್ತಾ ಇದ್ದೀನಿ. ಇದು ಈ ಕಡೆ ಎರಡು ಇಟ್ಕೊಂಡು ಒಳಗಡೆ ಜಾಯಿಂಟ್ ಮಾಡ್ಕೊಬೇಕು. ನೆನಪಿರಲಿ, ಇದು ಎರಡು ಪೇಪರ್ ತೊಗೊಂಡಾಗ ಈ ಥರ ಜಾಯಿಂಟ್ ಮಾಡಿಕೊಂಡ್ರೆ ನಮ್ಮ ಕರೆಕ್ಟ್ ಸೈಜಾಗಿ ಬರುತ್ತೆ. ನಾನಿದು ಸ್ಟಿಕ್ ಮಾಡಿ ತೋರಿಸ್ತೀನಿ ನಿಮಗೆ.
ಮತ್ತು ಇದಕ್ಕೂ ಅಷ್ಟೇ ಗಮ್ ಹಾಕಿ ತೋರಿಸ್ತೀನಿ. ಇದ್ರ ಕೆಳಗಡೆ 1/2 ಇಂಚಿಗೆ ಇಟ್ಬಿಟ್ಟು ಕರೆಕ್ಟಾಗಿ ನಾವು ಸ್ಟಿಚಿಂಗ್ ಮಾಡ್ಕೊಬೇಕು. ಇವನ್ನ ಮತ್ತೆ ಹಿಂಗೆ ಫೋಲ್ಡಿಂಗ್ ಮಾಡಿ ಮೇಲಕ್ಕೆ ಈ ಥರ ಸ್ಟಿಚಿಂಗ್ ಮಾಡ್ಕೊಬೇಕು. ನೆನಪಿರಲಿ, ಹೊಸ್ದಾಗಿ ಕಲಿಯೋರಿಗೆ ಮಾತ್ರ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಫುಲ್ಲು ಮತ್ತು ಈ ಥರ ನಾವು ಜಾಯಿಂಟ್ ಮಾಡ್ಕೊಬೋದು. ಈ 5 ಇಂಚಿಗೆ ಓಪನ್ ಮಾರ್ಕ್ ಮಾಡಿದ್ದೀನಲ್ಲ, 5 ಇಂಚ್ ಅದು ಬಿಟ್ಟು ನಾವು ಕೆಳಗಡೆ ಜಾಯಿಂಟ್ ಮಾಡ್ಕೊಬೇಕು. ನೋಡಿ ಈ ಥರ ಬರುತ್ತೆ. ಕಲಿಯೋರಿಗೆ ಅರ್ಧ ಆಗೋ ಥರ ನಾನು ಹೇಳ್ಕೊಡ್ತಾ ಇದ್ದೀನಿ. ಕೆಳಗಡೆ ಬೆಲ್ಟು 2 ಇಂಚ್ ಫೋಲ್ಡಿಂಗ್ ಮಾಡ್ಕೊಬೇಕು. ಇದು ಬಾರ್ಡ್ರ್ ಬಂದರೆ ಏನು ಬೇಕಾಗಿಲ್ಲ. ಬಾರ್ಡ್ರ್ ದೊಡ್ಡದಿದ್ದರೆ ಫೋಲ್ಡಿಂಗ್ ಮಾಡ್ಕೊಬೋದು, ನಮ್ಮ ಇಷ್ಟ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಲೈಕ್ ಮಾಡೋದೇ ಇಲ್ಲ ಒಬ್ರು. ಹೇಗೆ ಹೇಳ್ಕೊಡ್ತಾ ಇದ್ದೀನಂತ ಕಾಮೆಂಟ್ ಮಾಡಿ. ಕನ್ನಡದಲ್ಲಿ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. Okay, bye.